ಸ್ಟಾರ್ಟ್. ನಿಮ್ಮ ಬೆರಳಲ್ಲಿ ಶಕ್ತಿ ಹಾಗೂ ಕನಸಲ್ಲಿ ಹೋರಾಟವಿದೆ. ಇವತ್ತು ನೀವು ಏನು ಅಭ್ಯಾಸ ಮಾಡ್ತೀರೋ ಅದೇ ನಿಮ್ಮ ನಾಳೆಯ ಜಯಕ್ಕೆ ಬೀಜ ಬಿತ್ತುವುದು. ಕನಸು ನನಸಾಗುವುದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸುಮಾರು ಟೈಪಿಂಗ್ ಸ್ಪರ್ಧಾರ್ಥಿಗಳಿಗೆ ಒಂದು ಕೊರತೆ ಉಂಟಾಗಿದೆ. ಅದೇನಂತಂದರೆ ಕನ್ನಡ ಟೈಪ್ ಮಾಡಲು ಆಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ ಕೋರ್ಟಿಂದ ಕನ್ನಡ ಟೈಪಿಂಗ್ ವೆಬ್ಸೈಟ್ ಬಿಟ್ಟಿದ್ರು ಪ್ರಾಕ್ಟೀಸ್ಗೋಸ್ಕರ. ಸೊ ಆ ಒಂದು ವೆಬ್ಸೈಟು ಸುಮಾರು ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಓಪನ್ ಆಗ್ತಾ ಇಲ್ಲ. ಅವರು ಕೇಳ್ತಾ ಇದ್ದಾರೆ, ಇವಾಗ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದು, ಬೇರೆ ಏನು ಸೊಲ್ಯೂಷನ್ ಇಲ್ವಾ ಅಂತ ಹೇಳ್ತಿದ್ರು. ಸೊ ಅದಕ್ಕಾಗಿ ನಾನು ಒಂದು ಸಾಫ್ಟ್ವೇರ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೀಯಾಗಿರುತ್ತೆ. ಈ ಒಂದು ಸಾಫ್ಟ್ವೇರು ನಿಮಗೆ ಹೆಲ್ಪ್ಫುಲ್ ಆದರೆ ಯೂಸ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿಬಿಟ್ಟು ಟೈಪಿಂಗ್ ಮಾಡೋದು ಅಂತ ಪೂರ್ತಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡೋಣ. ನಿಮ್ಮ ಲ್ಯಾಪ್ಟಾಪ್ದಲ್ಲಿ ಟೆಲಿಗ್ರಾಮ್ ಇದ್ದರೆ ಓಪನ್ ಮಾಡಿ, ಇಲ್ಲಾಂದರೆ ಮೊಬೈಲಿಂದ ಆ ಅಪ್ಲಿಕೇಶನ್ನ ಲ್ಯಾಪ್ಟಾಪ್ಗೆ ಶೇರ್ ಮಾಡ್ಕೋಬೋದು. ಟೆಲಿಗ್ರಾಮ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಬಂದು ಸ್ಟೆನೋ ಚಾಂಪಿಯನ್ಸ್ ಅಂತ ಸರ್ಚ್ ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಆಲ್ರೆಡಿ ಜಾಯಿನ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ದು. ಆ ಗ್ರೂಪಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಪಿನ್ ಮಾಡಿರ್ತೀವಿ ಕುವೆಂಪು 1 ಅಂತ. ಇಲ್ಲಿದೆ ನೋಡಿ, ಕುವೆಂಪು 1.0 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ. ಅದಾದಮೇಲೆ ನಾನು ಆಲ್ರೆಡಿ ಡೌನ್ಲೋಡ್ ಆಗಿದೆ ಫೈಲು. ಆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರನ್ ಅಂತ ಕೊಡಿ. ರನ್ ಅಂತ ಕೊಟ್ಟಾದಮೇಲೆ ಓಕೆ, ರನ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ನೋಡಿ ಎಕ್ಸೆಪ್ಟ್ ದ ಟರ್ಮ್ಸ್ ಇನ್ ದ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕೊಡಿ, ಮತ್ತೆ ನೆಕ್ಸ್ಟ್ ಅಂತ ಕೊಡಿ, ಮತ್ತು ಇನ್ಸ್ಟಾಲ್ ಅಂತ ಕೊಡಿ. ಓಕೆ, ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಇಲ್ಲ ಲಾಸ್ಟಿಗೆ ಫಿನಿಶ್ ಅಂತ ಕೊಡಿ. ಫಿನಿಶ್ ಆದಮೇಲೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬಂದಿದೆ ನೋಡಿ, ಡೈರೆಕ್ಟಾಗಿ ಡೆಸ್ಕ್ಟಾಪ್ ಮೇಲೆ ಬರುತ್ತೆ. ಅದು ಬಂದಾದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಯಾವ ರೀತಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಕಾವೇರಿ ಅಂತ ಇರುತ್ತಲ್ಲ, ಕಾವೇರಿ ಮೇಲೆ ಕ್ಲಿಕ್ ಮಾಡಿ. ಕಾವೇರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಅದಕ್ಕೇನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮ್ಮ MS ವರ್ಡ್ನ ಓಪನ್ ಮಾಡಿ. MS ವರ್ಡ್ ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಹಾಕ್ಕೊಳ್ಳಿ, ಯಾವುದಾದ್ರೂ ಒಂದು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸರಿಯಾಗಿಯೇ ಟೈಪ್ ಆಗ್ತಾ ಇದೆ ಎಲ್ಲ ಅಕ್ಷರಗಳು ಕೂಡ. ಯಾವುದೇ ರೀತಿ ಎರರ್ಸ್ ಕಂಡು ಬರ್ತಾ ಇಲ್ಲ ಇದರಲ್ಲಿ. ನೀವು ನೋಡಬಹುದು ಸ್ಕ್ರೀನಲ್ಲಿ ಎಲ್ಲ ಅಕ್ಷರಗಳು ಕೂಡ ಸರಿಯಾಗಿಯೇ ಬೆರಳಚ್ಚ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಸಾಫ್ಟ್ವೇರ್ನ ನಿಮಗೆ ಸಜೆಸ್ಟ್ ಮಾಡಿದೆ ನಾನು. ಇದು ನಿಮಗೆ ಹೆಲ್ಪ್ ಆಗ್ಬೋದು ಅನ್ಕೋತಿದ್ದೀನಿ. ಆದರೂ ಇದರಲ್ಲಿ ಒಂದು ಸಮಸ್ಯೆ ಉಂಟು ಮಾರ್ಯಾರೆ. ಅದೇನೆಂದರೆ ಇದು ವಿಂಡೋಸ್ 7 ಮತ್ತು ವಿಂಡೋಸ್ 10ಗೆ ಮಾತ್ರ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಿಂಡೋಸ್ 11ಅಲ್ಲಿ ಏನಾಗುತ್ತೆ ಅಂತ ನನಗೆ ಅಷ್ಟೊಂದು ತಿಳಿದು ಬಂದಿಲ್ಲ. ನೀವು ನಿಮ್ಮ ಒಂದು ಲ್ಯಾಪಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೋಡಿ, ಓಪನ್ ಆಗಿ ಸಪೋರ್ಟ್ ಆದರೆ ಸರಿ ಹೋಯಿತು. ಹಾಗೆ ನಿಮ್ಗೆ ಏನಾದರೂ ಇದರಲ್ಲಿ ಬೇರೆ ಡೌಟ್ ಏನಾದರೂ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಆನ್ಸರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.